ಹಲೋ ಗೈಸ್, ವೆಲ್ಕಮ್ ಟು ಅ ನ್ಯೂ ಬ್ಲಾಗ್. ನೆನ್ನೆ ನೋಡಿದಂಗೆ ನಾವು ಮಹಾರಾಷ್ಟ್ರ ಧೂಲೆಯಿಂದ ಡೆಲ್ಲಿಗೆ ಬಂದಿದ್ವಿ. ಈ ದಿನ ನಾವು ಡೆಲ್ಲಿಯಿಂದ ಅಮೃತ್ಸರ್ಗೆ ಹೋಗ್ತಾ ಇದ್ದೀವಿ. ನಾವು ಅಮೃತ್ಸರ್ ಏನಕ್ಕೆ ಪ್ಲ್ಯಾನ್ ಮಾಡಿದ್ದಂದರೆ ನಮಗೆ ಜಾಸ್ತಿ ಟೈಮ್ ಇತ್ತು, ಡೆಲ್ಲಿಗೆ ಬೇಗ ರೀಚ್ ಆಗಿದ್ವಲ್ಲ ಅದಕ್ಕೆ. ಸೊ ನಾವು ಅಮೃತ್ಸರ್ ಮುಗಿಸ್ಕೊಂಡು ಶ್ರೀನಗರ್ ಕಡೆ ಹೊರಡ್ತೀವಿ. ಶ್ರೀನಗರ್ಗೆ ಅಪ್ಪ ನೈಟ್ ಡ್ರೈವ್ ಮಾಡ್ಬೇಕಂತ ಅಂದ್ಕೊಂಡಿದ್ರು, ಸೊ ನೈಟ್ ಡ್ರೈವ್ ಮಾಡ್ತಾಯಿದ್ವಿ. ನಾನು ನಿಮಗೆ ಯಾವ ರೂಟ್ ತೊಗೊಂಡಿದ್ವಿ ಅಂತ ಹೇಳಿರಲಿಲ್ಲ. ಸೊ ನಾವು ಹೊಸಪೇಟೆ, ಬಿಜಾಪುರ, ಸೋಲಾಪುರ್, ಬೀಡ್, ಧೂಲೆ, ಇಂಡೋರ್, ಕೋಟಾ, ಡೆಲ್ಲಿ ಒಳಗಡೆ ಹೋಗಲಿಲ್ಲ, ಆದರೆ ಪೆರಿಫೆರಲ್ ರೋಡಲ್ಲಿ ಹೋಗಿದ್ವಿ. ಆಮೇಲೆ ಗುರುಗ್ರಾಮ್, ಹರಿಯಾಣ, ಮೋಗಾ, ಅಮೃತ್ಸರ್, ಗರುಡಾಸ್ಪರ್ ಮತ್ತು ಶ್ರೀನಗರ್. ಈ ಪ್ಲೇಸಸ್ ನಾವು ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೋ ಚಿಕ್ಕ ಊರಿಗೆ ಬಂದುಬಿಟ್ಟಿದ್ದೀವಿ. ಹೈವೇ ಕ್ಲೋಸ್ ಆಗಿದೆ ಅಂದ್ಬಿಟ್ಟು ಡೈವರ್ಷನ್ ತೊಗೋಬೇಕಾಗಿದೆ. ನೋಡಿ, ನಿನ್ನೆ ಬಂದಿದ್ವಲ್ಲ, ಸೇಮ್ ಆ ಥರನೇ ಆಲ್ಮೋಸ್ಟ್. ಅಮೃತ್ಸರ್ಗೆ ಆ್ಯಕ್ಚುಲಿ 3 ಅವರಲ್ಲಿ ರೀಚ್ ಆಗಿಸ್ತಾ ಇದ್ವಿ, ಆದರೆ ಇವಾಗ 5 ಅವರ್ ಅಲ್ಲ, ಮತ್ತೆ 6 ಅವರ್ಸ್ ಆ್ಯಡ್ ಆಗಿದೆ. ಯಾಕಂದರೆ ಇದು ಕ್ಲೋಸ್ ಆಗಿದೆ ಅಂದ್ಬಿಟ್ಟು ನೋಡಬೇಕು. ಎಷ್ಟೊತ್ತಿಗೆ ರೀಚ್ ಆಗ್ಬೋದು ಪಾಪ? 6 ಗಂಟೆ 6:30. ನಾಟ್ ಗೋಯಿಂಗ್ ಆಸ್ ಪ್ಲಾನ್. ಇವಾಗ ಅಮೃತ್ಸರ್ ರೀಚ್ ಆಗಿದ್ದೀವಿ. ಎಂಟ್ರೆನ್ಸು ಅಪ್ಪ ಹಿಂಗಿತ್ತು ಡ್ರೈವು. ಏನು ಹೇಳಿ, ಇಟ್ ಈಸ್ ಅ ಮಿಕ್ಸ್ಡ್ ಎಕ್ಸ್ಪ್ರೆಷನ್. ಯಾಕಂದರೆ ಮೇನ್ ಹೈವೇ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್ಸ್. ಸೊ ಸ್ಟೇಟ್ ಹೈವೇಲಿ ಬರಬೇಕಾಗಿತ್ತು. ಸೊ ಸ್ಟೇಟ್ ಹೈವೇಲಿ ಬಂದು ಆ್ಯಂಡ್ ಹೈವೇ ಎಲ್ಲ ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಚೆನ್ನಾಗಿರಲಿಲ್ಲ, ಅಲ್ಲಲ್ಲಿ ಕಿತ್ತೋಗಿತ್ತು. ಸೊ ಹಾಗಾಗಿ ನನ್ನ ಡ್ರೈವ್ ಸಿಕ್ಕಾಬಿಟ್ಟೆ ಲೇಟ್ ಆಯಿತು. ಐ ವಾಸ್ ಸಪೋಸ್ ಟು ಬಿ ದೇರ್ ಬೈ 3 o'clock, ಬಟ್ ಇವಾಗ 5 ಗಂಟೆಗೆ ಸೇರ್ತಾ ಇದ್ದೀನಿ ನಾನು. ಅಲ್ಲಿಂದ ವಾಘಾ ಬಾರ್ಡ್ರಿಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು, ಬಟ್ ಇವಾಗ ಆಗಲ್ಲ, ಟೈಮ್ ಇಲ್ಲ. ಅಮೃತ್ಸರ್ ನೋಡ್ಕೊಳ್ಳೋದು, ಅಮೃತ್ಸರ್ನಿಂದ ಡೈರೆಕ್ಟು ಶ್ರೀನಗರ ಹೋಗೋದು, ಅದೇ ಇವಾಗ ನನ್ನ ಮುಂದೆ ಇರೋ ಪ್ಲ್ಯಾನು. ನೈಟ್ ಡ್ರೈವ್ ಆಸ್ ಆಫ್ ನೌ, ಆ್ಯಂಡ್ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಿಸ್ ನೈಟ್ ಡ್ರೈವ್. ಸೊ ಐ ವಾಸ್ ಲುಕಿಂಗ್ ಔಟ್, ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಹೋಗಿ ಗುರು ದರ್ಶನ ಮಾಡ್ತೇನೆ. ಮೆಕ್ಡೊನಾಲ್ಡ್ಸ್ ಇಲ್ಲಿ ಹಿಂಗೆ ಜಲಿಯನ್ ವಾಲಾ ಬಾಗ್ ಅಲ್ಲೇ, ಜಲಿಯನ್ ವಾಲಾ ಬಾಗ್ ಜಲಿಯನ್ ವಾಲಾ ಬಾಗ್, ಜಲಿಯನ್ ವಾಲಾ ಬಾಗ್ ಇದ್ದೀವಿ. ನಾಲ್ಗನೇ ತಿರ್ಗಲ್ಲ. ಫುಲ್ ಏನು ಜಲಿಯನ್ ವಾಲಾ ಬಾಗ್ ಏನಕ್ಕೆ ಫೇಮಸ್ ಹೇಳು? ನಂಗೇನು ಗೊತ್ತು, ನೀವು ಹೇಳಬೇಕು. ನೀವು ಹೇಳಬೇಕು. ಇದು ಒಂದು ಜಾಗ, ಎಷ್ಟೊಂದು ಜನ ಹಿಂದೂಗಳನ್ನ ಒಳಗಡೆ ಹಾಕಿ ಸಾಯಿಸಿದ್ದು ಸುತ್ತಿರೋ ಜಾಗ ಇದು, ಜಲಿಯನ್ ವಾಲಾ ಬಾಗ್. ಅದಕ್ಕೋಸ್ಕರನೇ, ಆ ಸ್ಮಾರಕಕ್ಕೋಸ್ಕರನೇ ಇದನ್ನು ಇದು ಮಾಡಿರೋದು. ಇದು ಕಾಲು ತೊಳಿತಕ್ಕೆ ಇದು ಮಾಡಿ ಒಂದೇ ಜಾಗದಲ್ಲಿ ಸಾಯಿಸಿದ್ದು. ಎಷ್ಟೊಂದು ಜನ ಹುತಾತ್ಮರಾಗಿದ್ದಾರೆ ಇದು ಜಾಗದಲ್ಲಿ. ಅವರು ಸ್ಮಾರಕ ಕಟ್ಟಿರೋದು ಇಲ್ಲಿ ಸತ್ರಲ್ಲ, ಅಷ್ಟು ಮೆಮೊರಿಗೆ ಅದನ್ನು ಕಟ್ಟಿರೋದು. ಸೊ ಹಿಂಗಿದೆ ಇದು ನಮ್ಮ ಹಿಸ್ಟ್ರಿನ ಮರುಕಳಿಸುತ್ತೆ, ನಮ್ಮ ಹಿಸ್ಟ್ರಿನ ಹೇಳುತ್ತೆ ನಮಗೆ, ನಾವು ಎಲ್ಲಿಂದ ಬಂದಿದ್ದೇವೆ, ನಮ್ಮ ಫುಟ್ ಸ್ಟೆಪ್ಸ್ ಏನು, ನಾವು ಇಷ್ಟು ಖುಷಿಯಾಗಿ ಈ ದೇಶದಲ್ಲಿ ನಾವು ಇರಬೇಕು ಅಂತ ಹೇಳಿದ್ರೆ ಎಷ್ಟು ಜನ ಸತ್ತಿದ್ದಾರೆ ಇಲ್ಲಿ.
ಅವ್ರು ಸಿಕ್ಕಿರೋ ಜಾಗದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ಫ್ಯಾಕ್ಟ್ ಇಲ್ಲಿ. ಈ ಸ್ಪಾಟಲ್ಲೇ ತಿರುಗಿರೋದಲ್ಲ. ಹೌದು. ಜಲಿಯನ್ವಾಲಾ ಬಾಗಲ್ಲಿ ಒಂದು ಪೀಸ್ಫುಲ್ ಗ್ಯಾದರಿಂಗ್ ನಡೀತಾ ಇರುತ್ತೆ. ಮತ್ತೆ ಬೈಸಾಖಿ ಎಂದು ಒಂದು ಫೆಸ್ಟಿವಲ್ ನಡೀತಾ ಇರುತ್ತೆ. ಆಗ ರೊವಾಲ್ಟ್ ಆಕ್ಟ್ ಅಂತ ಬ್ರಿಟಿಷರ್ಸ್ ಮಾಡಿರ್ತಾರೆ. ಆ ರೊವಾಲ್ಟ್ ಆಕ್ಟ್ ಅಲ್ಲಿ ಈ ಪಬ್ಲಿಕ್ ಪ್ಲೇಸಸ್ ಅಲ್ಲೆಲ್ಲ ಜಾಸ್ತಿ ಜನ ಇರಬಾರ್ದು ಅಂತ ರೂಲ್ಸ್ ಆಗಿರುತ್ತೆ. ಆ ರೂಲು ನಮ್ಮ ಇಂಡಿಯನ್ಸ್ಗೆ ಗೊತ್ತಿರಲಿಲ್ಲ. ಈ ತರ ಇಷ್ಟೊಂದು ಜನ ಇಂಡಿಯನ್ಸ್ ಒಂದೇ ಕಡೆ ಇದ್ದಾರೆ ಅಂದ್ಬಿಟ್ಟು ಬ್ರಿಟಿಷರ್ಸ್ ಗೊತ್ತಾಗತ್ತೆ. ಅವಾಗ ಜನರಲ್ ಮೈಕಲ್ ಓಡಯರ್ ಅಂತ ಒಬ್ಬ ಇರ್ತಾನೆ, ಬ್ರಿಟಿಷ್ ಸೋಲ್ಜರ್. ಅವನ ಎಷ್ಟೊಂದು ಬ್ರಿಟಿಷ್ ಸೈನಿಕರನ್ನ ಅಲ್ಲಿ ಕರ್ಕೊಂಡೋಗಿ ಮೇನ್ ಎಕ್ಸಿಟ್ ಮತ್ತೆ ಎಂಟ್ರಿನ ಬ್ಲಾಕ್ ಮಾಡಿಸಿ ಅಲ್ಲಿ ಹೆಚ್ಚು ಕಮ್ಮಿ 2,000 ಇಂಡಿಯನ್ಸ್ ಇರ್ತಾರೆ. ಎಲ್ಲರಿಗೂ ಶೂಟ್ಔಟ್ ಮಾಡ್ತಾರೆ. ಆ ಶೂಟ್ಔಟ್ ಇಂದ ತಪ್ಪಿಸ್ಕೊಳಕ್ಕಂತ ಎಷ್ಟೊಂದು ಜನ ಬಾವಿ ಒಳಗಡೆ ಬಿದ್ದೋಗ್ತಾರೆ. ಇನ್ನೊಂದಷ್ಟು ಜನ ಆ ಬಿಲ್ಡಿಂಗ್ಗಳಲ್ಲಿ ಬಚ್ಚಿಕೊಳ್ಳೋಕೆ ಟ್ರೈ ಮಾಡ್ತಾರೆ. ಆದರೂ ಈ ಬ್ರಿಟಿಷರ್ಸ್ ಬಿಡಲಿಲ್ಲ. ನಾನು ಆ ವಿಡಿಯೋಲಿ ತೋರಿಸಿರ್ತೀನಿ, ಎಲ್ಲೆಲ್ಲಿ ಈಗ ಬಿಲ್ಡಿಂಗ್ಸಲ್ಲೆಲ್ಲ ಬುಲೆಟ್ ಮಾರ್ಕ್ಸ್ ಬಿದ್ದಿರುತ್ತೆ. ಆ ಥರ ಎಲ್ಲ ಫುಲ್ ಶೂಟ್ಔಟ್ ಮಾಡ್ತಾರೆ. ನಾನು ಈ ಬಿಲ್ಡಿಂಗ್ ತೋರಿಸ್ತಾನಲ್ಲ, ಇಲ್ಲಿ 78 ಬುಲೆಟ್ ಶಾಟ್ಸ್ಗಳು ಬಿದ್ದಿದೆ. ಲೇಸರ್ ಶೋಕ್ ಆಯ್ತದೆ. ಟೆಂಪಲ್ ಹತ್ರ ಹೋಗ್ತಿದ್ದೀವಿ. ಚಪ್ಪಲಿ ಬಿಟ್ಬಿಟ್ಟು ಕೆಳಗಡೆ ನಡ್ಕೊಂಡು ಹೋಗ್ತದೆ. ಫುಲ್ ಥಂಡಿ ಆಗ್ತದೆ. ಇವಾಗ ಟೆಂಪಲ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇದೆ. ಟೆಂಪಲ್ ಇಲ್ಲೇ ಇದೆ. ಕಾಲೆಲ್ಲ ಫುಲ್ ಫ್ರೀಸ್. ಮೊದಲೇ ಚಳಿ ಇಲ್ಲಿ, ಅದ್ರ ಮೇಲೆ ಬೇರೆ ಚಪ್ಪಲಿ ಬಿಟ್ಬಿಟ್ಟು ಮಾರ್ಬಲ್ ಮೇಲೆ ನಡ್ಕೊಂಡು ಫುಲ್ ಚಪ್ಪಲಿ ಎಲ್ಲ ಫುಲ್ ಕಾಲು ಫುಲ್ ಫ್ರೀಸ್ ಆಗಿ ಹೋಗ್ತದೆ. ಐಸ್ ಮೇಲೆ ನಡ್ಕೊಂಡು ಹೋಗ್ತಾ ಇರೋ ಫೀಲಿಂಗ್ ಇದೆ ನನಗೆ ಇವಾಗಲೇ. ಪ್ರಾಕ್ಟೀಸು ನನಗೆ. ಕೈ ತೊಳ್ಕೊಂಡು ಹೋಗೋಣ ಅಷ್ಟು. ಇವಾಗ ಒಳಗಡೆ ಅಲ್ಲಿ ವಿಡಿಯೋ ಮಾಡಕ್ಕೆ ಬಿಟ್ಟರೆ ಮಾಡ್ಬೋದು, ಇಲ್ಲಾಂದರೆ ಮಾಡೋಕ್ಕಲ್ಲ. ಕೈ ತೊಳ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಹೆಂಗಿದೆ ಪಾಪ? ಬ್ಯೂಟಿಫುಲ್. ಈ ಗೋಲ್ಡನ್ ಟೆಂಪಲ್ ದೇವರಿಗೆ ಮೀಸಲ್ಪಡಲಾಗಿದೆ ಎಂದು ಹೇಳುತ್ತಾರೆ. ಗೋಲ್ಡನ್ ಟೆಂಪಲ್ಗೆ ಶ್ರೀ ಹರ್ಮಂದಿರ್ ಸಾಹೇಬ್ ಅಂತಾನೂ ಹೇಳ್ತಾರೆ. ಈ ಗೋಲ್ಡನ್ ಟೆಂಪಲ್ ಕಟ್ಟಕ್ಕೆ ಎಷ್ಟೊಂದು ಸಿಖ್ ಗುರುಗಳೆಲ್ಲ ಕಾಂಟ್ರಿಬ್ಯೂಟ್ ಆಗಿದ್ದಾರೆ. ಮೊದಲನೇದಾಗಿ ಗುರು ರಾಮದಾಸ್ ಜಿ ಅವರು ಎಕ್ಸ್ಕವೇಷನ್ ಸ್ಟಾರ್ಟ್ ಮಾಡ್ತಾರೆ 1577 ಮತ್ತೆ ಅವರು ಅಮೃತ್ಸರ್ ಸಿಟಿನ ಕಂಡುಹಿಡಿತಾರೆ. ನಂತರ ಗುರು ಅರ್ಜುನ್ ದೇವ್ ಜಿ ಅಂತ ಇನ್ನೊಬ್ರು ಬರ್ತಾರೆ. ಅವರು ಈ ಟೆಂಪಲ್ ನ ಫುಲ್ ಕಟ್ಟಿಸ್ಬೇಕಂತ ಪ್ಲಾನ್ ಮಾಡ್ತಾರೆ. ಇವರು ಫೈನಲಿ 1604 ಕಂಪ್ಲೀಟ್ ಮಾಡ್ತಾರೆ ಟೆಂಪಲ್ ಕನ್ಸ್ಟ್ರಕ್ಷನ್ ನ. ನೆಕ್ಸ್ಟ್ ಚಿಮಕ್ತಾ ಇರೋ ಗೋಲ್ಡ್ ಪ್ಲೇಟಿಂಗ್ ಹಾಕ್ಸಿದ್ದು ಮಹಾರಾಜ ರಂಜಿತ್ ಸಿಂಗ್. ದರ್ಶನ ಆದ್ಮೇಲೆ ಇನ್ನು ಊಟಕ್ಕೆ ಅಂತ ಬಂದಿದ್ದೀವಿ. ಅಪ್ಪ ಹಿಂಗಿತ್ತು ದರ್ಶನ. ಎಷ್ಟು ಜನ ಇದ್ರೂ ದರ್ಶನ ಬೇಗ ಆಗ್ಬಿಡುತ್ತೆ. ಸೊ ಅದೊಂದು ಸ್ಪೆಷಾಲಿಟಿ. ಆ್ಯಂಡ್ ನಮಗೆ ದರ್ಶನ 45 ನಿಮಿಷದಲ್ಲಿ ಆಯಿತು. ಸುಮಾರು ಜನ ಇದ್ದರು, ಬಟ್ ನಾವೇನೋ ತುಂಬ ಲೇಟ್ ಆಗುತ್ತೆ, 2 hours ಮೇಲೆ ಆಗುತ್ತೆ ಅಂದ್ಕೊಂಡಿದ್ವಿ. ನೋಡಿದ್ರೆ ವಿತಿನ್ 45 minutes ಆಯಿತು. ಸೊ ಬ್ಲೆಸ್ಡ್. ಹೊರಗಡೆ ಹೋಗಿ ಬಂದಲ್ಲಿಂದ ಮನಸ್ಕೊಂಥರ ಶಾಂತಿ ಇದೆ, ನೆಮ್ಮದಿ ಇದೆ. ಸೊ ದಟ್ ಇಸ್ ವಾಟ್ ವಿ ರಿಕ್ವೈರ್. ಸೊ ಇವಾಗ ಸದ್ಯಕ್ಕೆ ದಹಿಪುರಿ ಟೇಸ್ಟ್ ಮಾಡಬೇಕು. ಎಷ್ಟೊಂದು ದಿನ ಆಯಿತು ಚಾಟ್ಸ್ ಅಮೃತ್ಸರಿಂದ ಹೊರಟಿದ್ದೀವಿ. ಏನು ಪ್ಲ್ಯಾನು ಪಾಪ? The plan is I like night drive. ಸೊ ಇವತ್ತು
ಅಮೃತ್ಸರದಿಂದ ಶ್ರೀನಗರ್ಗೆ ನೈಟ್ ಡ್ರೈವ್. ಸೊ ನೈಟ್ ಡ್ರೈವ್ ಕಂಪ್ಲೀಟ್ಲಿ ನೋಡೋಣ ಹೆಂಗಿದೆ ಹೈವೇ ಆ್ಯಂಡ್ ಹೌ ಇಸ್ ಘಾಟ್ ಸೆಕ್ಷನ್ ರೋಡ್ ಹೆಂಗಿದೆ. ಘಾಟ್ ಸೆಕ್ಷನ್ಸ್ ಘಾಟ್ ಸೆಕ್ಷನ್ಸು ಮೋಸ್ಟ್ ಪ್ರಾಬಬ್ಲಿ ಸದ್ಯಕ್ಕಿರಲ್ಲ, ಯಾಕಂದರೆ 800 ಕಿಲೋಮೀಟರ್ಸ್ ಆಲ್ಮೋಸ್ಟ್. ಸೊ 400 ಕಿಲೋಮೀಟರ್ಸ್ ಆಲ್ಮೋಸ್ಟ್. ಸೊ ನನಗನ್ಸೋ ಪ್ರಕಾರ ಹೈವೇನೇ ಇರುತ್ತೆ, ಯಾಕಂದರೆ ಇಟ್ ಈಸ್ ಅನ್ ಎನಿ 4. ಸೊ ವಿಚ್ ನಾವು ಇಲ್ಲಿಂದ ಹೋಗಿ ಅದಕ್ಕೆ ಜಾಯ್ನ್ ಆದರೆ ಆಗೋಯ್ತು ಅಷ್ಟೇ. ಸೊ ಹೈವೇನೇ ಕಳ್ತಾ ಇರುತ್ತೆ ನಮ್ಮನ್ನು. ಸೊ ನೋಡೋಣ ಸೊ ಹೌ ಇಟ್ ಗೋಸ್. ಓಕೆ, ಸೊ ಮೋಸ್ಟ್ ಪ್ರಾಬಬಲಿ ಇವಾಗ ಹೊರಟ್ರೆ ಒಂದು 3 ಗಂಟೆ ಇಲ್ಲ 4 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಿಬಿಡ್ತೀವಿ ಅಂತ ಅನ್ನಿಸ್ತಾ ಇದೆ ನನಗೆ. ಇಲ್ಲ, ಸೊ ನೋಡೋಣ, ಆಗುತ್ತೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ 400 ಕಿಲೋಮೀಟರ್ಸ್ ಜರ್ನಿ. ಸೊ 5 to 6 hours ಜರ್ನಿ ಇರುತ್ತೆ. ಸೊ ಇವಾಗ 10 ಗಂಟೆ, 11, 12, 1, 2, 3, 4, 5. ಸೊ ಮೋಸ್ಟ್ ಪ್ರಾಬಬಲಿ 5:30, 6 ಗಂಟೆ ಅಷ್ಟೊತ್ತಿಗೆ ನಾವು ಶ್ರೀನಗರ್ ರೀಚ್ ಆಗ್ತೇವೆ. ಸೊ ಶ್ರೀನಗರಲ್ಲಿ ಇವಾಗಲೇ ಹೇಳಿಬಿಟ್ಟಿದೆ. ಸೊ ವಿ ಗಾಟ್ ಟು ಸಿ. ದಟ್ಸ್ ಇಟ್. ರಾತ್ರಿ 9:30ಗೆ ಅಮೃತ್ಸರದಿಂದ ಹೊರಟು ಶ್ರೀನಗರ್ಗೆ ಹೊರಟುವು. ಅಲ್ಲಿಂದ ಪ್ರಯಾಣ ಶುರುವಾಯಿತು. ರೋಡು ಸ್ವಲ್ಪ ಕಚ್ಚಾಯಿತು ಆ್ಯಂಡ್ ಬರ್ತಾ ಬರ್ತಾ ತುಂಬ ಚೆನ್ನಾಗಾಯಿತು ರೋಡು. ಆ್ಯಂಡ್ ಬೆಟ್ಟಗಳು ಹತ್ತುತ್ತಾ ಬೆಟ್ಟಗಳು ಸಿಗಕ್ಕೆ ಶುರುವಾಯಿತು. ಅದು ಆಲ್ಟಿಟ್ಯೂಡ್ ಜಾಸ್ತಿ ಇರುತ್ತಲ್ಲ. ಸೊ ರಾತ್ರಿ ಬರ್ತಾ ಬರ್ತಾ ಹಾಗೇನೆ ಚಳಿನೂ ಜಾಸ್ತಿ ಆಗ್ತಾಯಿತ್ತು. ಆಮೇಲಿಂದ ಹೀಟರ್ ಹಾಕ್ಕೊಂಡ್ವು ಆ್ಯಂಡ್ ಮುಂದಕ್ಕೆ ಹೋಗ್ತಾ ರಾತ್ರಿ 1 ಗಂಟೆ, ಬೆಳಗಿನ ಜಾವ 1 ಗಂಟೆಲಿ ನಿದ್ದೆ ಬರೋಕ್ಕಾಯಿತು. ಸ್ವಲ್ಪ ಕಡೆ ಟೀ ಅಂಗಡಿಲಿ ನಿಲ್ಲಿಸಿ ಟೀ ಕುಡಿಯೋಣ ಅಂತ ಹೋದ್ವು. ಶ್ರೀನಗರದಿಂದ ಅಮೃತ್ಸರ್ಗೆ ಒಂದು ಕಾರ್ ಬರ್ತಾಯಿತ್ತು, ಫ್ಯಾಮಿಲಿ ಬರ್ತಾಯಿತ್ತು. ಅವರು ನಮ್ಮ ಜೊತೆ ಟೀ ಕುಡಿದ್ರು. ನಾನು ಹಿಂದ್ಗಡೆ ಮಲ್ಕೊಬಿಟ್ಟಿದ್ದೆ. ಆಮೇಲೆ ನಾನು ಅಲ್ಲಿ ಗಾಡಿ ಓಡಿಸ್ಕೊಂಡು ಬರ್ತಾ ಹೇಗಿತ್ತು ಅಂತ ಹೇಳಿದ್ರೆ, ಈ ಬೆಟ್ಟಗಳ ಮಧ್ಯ ಒಂದೊಂದು ಚುಕ್ಕೆಗಳು, ಒಂಥರ ನಕ್ಷತ್ರಗಳು ನೋಡ್ದಂಗೆ ಆಯಿತು. ಭೂಮಿ ಮೇಲೆ ನಕ್ಷತ್ರ ನೋಡ್ದಂಗೆ ಆಗ್ತಾ ಇತ್ತದು. ಅಷ್ಟು ಚೆನ್ನಾಗಿತ್ತು ವ್ಯೂವು. ಸೊ ನಾನು 1-2 ಕಡೆ ನಿಲ್ಲಿಸ್ಬಿಟ್ಟು ಫೋಟೋ ಎಲ್ಲ ತೊಗೊಳಕ್ಕೆ ಅಂತ ಟ್ರೈ ಮಾಡಿದೆ, ಬಟ್ ಅದು ವರ್ಕ್ ಆಗ್ತಿರ್ಲಿಲ್ಲ. ಸೊ ಯಾಕಂದರೆ ಅದು ಕಾಣಿಸ್ತಾ ಇರಲಿಲ್ಲ ಫೋಟೋದಲ್ಲಿ. ಅಲ್ಲೇ ಹೋಗಿ ನಿಂತ್ಕೊಂಡು ನಾವು ಎಂಜಾಯ್ ಮಾಡಿದ್ರೇ ಅದೇ ಚೆನ್ನಾಗಿರೋಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.